Good morning everyone. Today we going to discuss female reproductive system. Okay, female reproductive system is very complex compared to a male reproductive system. Already telling you that why, because of in the pregnancy will happen, menstruation cycle will happen, so a lot of things happens in the uterus. It's not happens in male reproductive system. So it's very complex compared to a male. See, here is a female baby. If suppose his female baby is present in a mother womb, they produce millions of eggs in the uterus. See here, this is the uterus. Uterus is present exactly at the lower abdomen position, or it may be a pelvic position. Okay, in the lower abdomen position, uterus is present. At birth of a female baby contains millions of eggs. Millions of eggs are produced when the baby, female baby, is present inside the mother womb. See here, it has right ovary and left ovary. Right ovary produces millions of eggs, as well as left ovary also produces millions of eggs. It's an alternate process. The eggs are going to fertilize, or it may be comes to a menstrual cycle. It's an alternate process. One month, right ovary going to produce one egg, and left ovary going to produce one egg in the another month. It's an alternate process, not at a time process. Is this clear? In the when female baby is present inside the mother womb, they having a capacity to produce millions of eggs inside the ovary. This is the ovary sac. This is exactly uterus. This is vagina. So, is this clear? See here. Let's come to how oogonia are present. What is the main function of this? We must and should understand. Here is the 2n condition. Want to say 2n condition. What do you mean by 2n? It's a diploid stage. Diploid stage. Every human cell has a nucleus. Nucleus ಇದ್ಮೇಲೆ ಏನಿರಬೇಕು, DNA ಅಂತೂ ಇದ್ದೇ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಅದರೊಳಗೆ ಎಲ್ಲ ಸೆಲ್ಸ್ ಇರ್ತಾವಲ್ವಾ, ಆ ಸೆಲ್ಸ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗೆ DNA ಇರುತ್ತೆ. ಇದನ್ನೇ ನಾನು ತೋರಿಸ್ತಿರೋದು. ಈಗ ಸಪೋಸ್ ನಾನು ಎಗ್ ಸೆಲ್ನ ತೊಗೊಂಡೆ ಅಂತ ತಿಳ್ಕೊಳ್ಳಿ. ಎಗ್ ಸೆಲ್ ಯಾವ ಥರ ಇರುತ್ತೆ? ಔಟ್ರಮೋಸ್ಟ್ ಸೆಲ್ ಇರುತ್ತೆ, ಸೈಟೋಪ್ಲಾಸ್ಮಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಗಾಲ್ಗಿ ಕಾಂಪ್ಲೆಕ್ಸು, ಮೈಟೋಕಾಂಡ್ರಿಯಾ ಎಲ್ಲ ಇರ್ತವೆ. ಸೆಲ್ ಆರ್ಗನಸ್ ಎಲ್ಲ ಇರ್ತವೆ. ಅದ್ರ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಏನಿರ್ತವೆ? 46 ಕ್ರೋಮೋಸೋಮ್ಸ್ ಇರ್ತವೆ. ಡ್ಯೂ ನೋ ದಟ್? 46 ಕ್ರೋಮೋಸೋಮ್ಸ್ ಇರ್ತವೆ. ಗೊತ್ತಾಯ್ತಾ? ಆ್ಯಸ್ ಯೂಶ್ವಲ್ ಎಲ್ಲ ಹ್ಯೂಮನ್ ಸೆಲ್ಲಲ್ಲೂ, ಡಿಪ್ಲಾಯ್ಡ್ ಸೆಲ್ಲಲ್ಲೂ 46 ಕ್ರೋಮೋಸೋಮ್ ಇರ್ತವೆ. ಈಗ ಕ್ರೋಮೋಸೋಮ್ ಹೆಂಗಿರುತ್ತೆ ಫಸ್ಟ್ ನೋಡ್ಕೋಬೇಕು. ಕ್ರೋಮೋಸೋಮ್ ಅಂತ ನಿಮಗೆ ಗೊತ್ತಾಯಿದೆ. ಔಟ್ರಮೋಸ್ಟ್ ಕ್ರೋಮೋಸೋಮ್, ಔಟ್ರಮೋಸ್ಟ್ ಲೇಯರಿಗೆ ನಾವು ಪೆಲಿಕಲ್ ಅಂತ ಕರಿತೀವಿ. ಇನ್ಸೈಡ್ ಏನಿರುತ್ತೆ ಅಂತಂದರೆ ಕಾಯಿಲ್ಡ್ ಸರ್ಕ್ಯುಲರ್ DNA ಇರುತ್ತೆ. ಕಾಯಿಲ್ಡ್ ಸರ್ಕ್ಯುಲರ್ DNA. ಇಸ್ ದಿಸ್ ಕ್ಲಿಯರ್? ಎಲ್ಲ ಸೆಲ್ಸ್ ಒಳಗೂ ಕ್ರೋಮೋಸೋಮ್ಸ್ ಇದೇ ಥರನೇ ಇರೋದು. ಈ ಥರ ಪೇರ್ಸ್ ಏನಿರ್ತವೆ, 23 ಪೇರ್ಸ್ ಇರ್ತವೆ, 46 ಕ್ರೋಮೋಸೋಮ್ ಇರ್ತವೆ. ಗೊತ್ತಾಯ್ತಾ? ಇದು ಒಂದು ಕ್ರೋಮೋಸೋಮ್ ಅಂತಂದರೆ 2 ಕ್ರೋಮ್ಯಾಟಿಡ್ಸ್. ಒಂದು ಸೆಗ್ಮೆಂಟಿಗೆ ಕ್ರೋಮ್ಯಾಟಿಡ್ ಅಂತ ಕರೀತಾರೆ. ಅದು 2 ಸೆಗ್ಮೆಂಟ್ ಇತ್ತು ಅಂತಂದರೆ 2 ಕ್ರೋಮ್ಯಾಟಿಡ್ಸ್. DNA ಎದರಿಂದ ಆಗಿರುತ್ತೆ? ಇನ್ಸೈಡ್ ಕಾಲಿಂಗ್ ಏನಿದೆ ಅಲ್ಲ, ಅದಕ್ಕೆ ನಾವು DNA ಅಂತ ಕರಿತೀವಿ. DNA ಎದರಿಂದ ಆಗಿರುತ್ತೆ? ಅಡಿನಿನ್, ಗುವಾನಿನ್, ಥೈಮಿನ್, ಸೈಟೋಸಿನ್, ನೈಟ್ರೋಜನ್ ಬೇಸಸ್ಸಿಂದ ಆಗಿರುತ್ತೆ. ಇಸ್ ದಿಸ್ ಕ್ಲಿಯರ್? ಈ ಕಂಡೀಷನ್ನ 2 ಕ್ರೋಮ್ಯಾಟಿಡ್ ಇತ್ತು ಅಂತಂದರೆ ನಾವು ಅದನ್ನು ಡಿಪ್ಲಾಯ್ಡ್ ಕಂಡೀಷನ್. ಇಫ್ ಸಪೋಸ್ ಕ್ರೋಮೋಸೋಮ್ ಹ್ಯಾಸ್ 2 ಕ್ರೋಮ್ಯಾಟಿಡ್ಸ್, ಇಟ್ಸ್ ಕಾಲ್ಡ್ ಆಸ್ ಡಿಪ್ಲಾಯ್ಡ್ ಇನ್ ಕಂಡೀಷನ್. ಇಫ್ ಸಪೋಸ್ ಕ್ರೋಮೋಸೋಮ್ ಹ್ಯಾಸ್ 1 ಕ್ರೋಮ್ಯಾಟಿಡ್, ಇಟ್ಸ್ ಹ್ಯಾಪ್ಲಾಯ್ಡ್ ಇನ್ ಕಂಡೀಷನ್. ಗೊತ್ತಾಯ್ತಾ? ಇದೇ ಥರನೇ ಇರ್ತವೆ. ಕ್ರೋಮೋಸೋಮ್ ಡಿಪ್ಲಾಯ್ಡ್ ಇತ್ತು ಅಂತಂದರೆ 46 ಕ್ರೋಮೋಸೋಮ್ ಪೇರಲ್ಲಿದೆ ಅಂತ ಅರ್ಥ. 46 ಕ್ರೋಮೋಸೋಮ್ ಅಂತ ಕರಿತೀವಿ. ಇಫ್ ಸಪೋಸ್ ಮಿಲಿಯನ್ಸ್ ಆಫ್ ಎಗ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಫೀಮೇಲ್ ಬೇಬಿ ವೆನ್ ಇಟ್ ಈಸ್ ಇನ್ ಚೈಲ್ಡ್ಹುಡ್ ಕಂಡೀಷನ್, ಅದಕ್ಕೋಸ್ಕರ ಏನಾಕೈತಿ, 46 ಕ್ರೋಮೋಸೋಮ್ಸೇ ಇರ್ತವೆ. 46 ಕ್ರೋಮೋಸೋಮ್ಸೇ ಇರ್ತವೆ. ಈಗ ಮೈಟೋಸಿಸ್ ಆಗಬೇಕು, ಡಿವಿಷನ್ ಆಗಬೇಕು ಅಂತಂದರೆ ಮೈಟೋಸಿಸ್, ಮಿಯೋಸಿಸ್ ಆಗಬೇಕು. ಫಸ್ಟು ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಅಂದ್ರೇನು? ಈಕ್ವೇಷನಲ್ ಡಿವಿಷನ್. ಈಕ್ವೇಷನಲ್ ಡಿವಿಷನ್ ಅಂತಂದರೆ 2n ಇದ್ದಿದ್ದು ನಮಗೆ ಡಿವೈಡ್ ಆಗಿ ಮತ್ತು 2n ಬರ್ತಿದೆ. 2n ಬಂತು ಅಂತಂದರೆ ಅಲ್ಲಿ 46 ಕ್ರೋಮೋಸೋಮ್ಸೇ ಪ್ರೊಡ್ಯೂಸ್ ಆಗ್ತಿದೆ. ಗೊತ್ತಾಯ್ತಾ? ಈಗೇನಾಗುತ್ತೆ, 2n ಇದ್ದಿದ್ದು ಡಿವೈಡ್ ಆಗಿ ಮತ್ತೆ 46 ಕ್ರೋಮೋಸೋಮ್ನೇ ಕೊಡ್ತಿದೆ ಅಂತಂದರೆ ಅದನ್ನ ನಾವು ಏನಂತ ಕರಿತೀವಿ? ಪ್ರೈಮರಿ ಊಸೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೈಮರಿ ಊಸೈಟ್. ಗೊತ್ತಾಯ್ತಾ? ಈಗ ನೆಕ್ಸ್ಟು ಇದೇನಾಗಿದೆ, ಮಿಯಾಸಿಸ್ಗೆ ಹೋಗಬೇಕು. ಮಿಯಾಸಿಸ್ ಅಂತಂದರೆ ಇಸ್ ಅ ರೆಡ್ಯೂಷನಲ್ ಡಿವಿಷನ್.
ರೆಡ್ಯೂಕ್ಷನಲ್ ಡಿವಿಷನ್. ಮಿಯಾಸಿಸ್ ಫಸ್ಟಿಗೆ ಹೋಗಬೇಕು, ಬಟ್ ಇದು ಅರೆಸ್ಟ್ ಇಸ್ ದ ಪ್ರೋಫೇಸ್ ಫಸ್ಟ್. ಪ್ರೋಫೇಸ್ ಫಸ್ಟಲ್ಲಿ ಅರೆಸ್ಟ್ ಆಗುತ್ತೆ. ಪ್ರೋಫೇಸ್ ಫಸ್ಟಲ್ಲಿ ಯಾಕೆ ಅರೆಸ್ಟ್ ಆಗುತ್ತೆ ಅಂತಂದರೆ, ಬೇಬಿ ಇನ್ನೂ ಮೆಚೂರ್ ಆಗಿರಂಗಿಲ್ಲ, ಬೇಬಿ ಫ್ಯೂಬರ್ಟಿ ಪೊಸಿಷನ್ಗೆ ಬಂದಿರಂಗಿಲ್ಲ. ಫ್ಯೂಬರ್ಟಿ ಪೊಸಿಷನ್ಗೆ ಬರದೇ ಇರೋ ಕಾರಣಕ್ಕೆ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಅರೆಸ್ಟ್ ಎಟ್ ಪ್ರೋಫೇಸ್ ಫಸ್ಟ್. ಪ್ರೋಫೇಸ್ ಫಸ್ಟ್ ಅಂತಂದರೆ ಯಾವುದು? ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಪ್ರೋಫೇಸ್ ಫಸ್ಟ್. 46 ಕ್ರೋಮೋಸಮ್ ಇರ್ತವೆ, 23 ಫೇಸ್ ಫ್ರಮ್ ಮದರ್, 23 ಕ್ರೋಮೋಸೋಮ್ಸ್ ಫ್ರಮ್ ಮದರ್, ಅನದರ್ 23 ಕ್ರೋಮೋಸೋಮ್ಸ್ ಫ್ರಮ್ ಫಾದರ್. ಅದು ಸೇರಿಬಿಟ್ಟು 46 ಕ್ರೋಮೋಸೋಮ್ಸ್ ಆಗಿರ್ತವೆ. ಇದು ನಾನು ಮಲ್ಟಿಪ್ಲಿಕೇಶನ್ ಆದಮೇಲೆ ಅಲ್ಲ, ಫರ್ಟಿಲೈಸೇಷನ್ ಆದಮೇಲೆ ಹೇಳ್ತಿಲ್ಲ, ಬಟ್ ಇದರಿಂದ ಹಿಂದೆನೂ ಸಹ ಎವ್ರಿ ಬಾಡಿ ಸೆಲ್ಸ್ ಹ್ಯಾವ್ 46 ಕ್ರೋಮೋಸೋಮ್, 23 ಫ್ರಮ್ ಮದರ್, 23 ಫ್ರಮ್ ಫಾದರ್. ಇಸ್ ಕ್ಲಿಯರ್? ಇಟ್ಸ್ ಅ ಪ್ರೋಫೇಸ್ ಫಸ್ಟ್ ಅಂತಂದರೆ ಮಿಯಾಸಿಸ್ ಅಂತಂದರೆ ನಮಗೆ ರೆಡ್ಯೂಕ್ಷನಲ್ ಡಿವಿಷನ್ ಆಗಬೇಕು. ರೆಡ್ಯೂಕ್ಷನಲ್ ಡಿವಿಷನ್ನ ಪ್ರೋಸೆಸನ್ನು ನೋಡ್ಕೊಂಡು ಬರಬೇಕು. ಆದರೆ ಇಲ್ಲಿ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ಪ್ರೋಫೇಸ್ ಫಸ್ಟ್ ಸ್ಟೇಜಲ್ಲಿ ಇದು ಮಿಯಾಸಿಸ್ ಅರೆಸ್ಟ್ ಆಗುತ್ತೆ. ಮಿಯಾಸಿಸ್ ಅರೆಸ್ಟ್ ಆದರೆ ಏನಾಗುತ್ತೆ, ಬೇಬಿ ಇನ್ನೂ ಮೆಚೂರ್ ಆಗಲಿಲ್ಲ ಅಂತಂದರೆ ಪ್ರೋಫೇಸ್ ಫಸ್ಟಲ್ಲಿ ಅರೆಸ್ಟ್ ಆಗುತ್ತೆ. ಅದು ಮತ್ತೆ ಫರ್ದರ್ ಏನಿದ್ದಾವೆ ಮೆಚೂರ್ ಎಗ್ ಸೆಲ್ಸ್ ಏನಿದ್ದಾವೆ, ಮೆಚೂರ್ ಆಗದೆ ಇರೋ ಎಗ್ ಸೆಲ್ಸು ಡು ನಾಟ್ ಗೋಯಿಂಗ್ ಟು ಸ್ಟೆಪ್ ಫರ್ದರ್ ಪ್ರೋಸೆಸ್ ಅಂತಂದರೆ ಮೆಚೂರ್ ಆಗಿರೋದಿಲ್ಲ. ಎಟ್ ಫ್ಯೂಬರ್ಟಿ, ವೆನ್ ಪರ್ಸನ್ ಎಟ್ ಫ್ಯೂಬರ್ಟಿ ಪೊಸಿಷನ್, ಸಿ ಹಿಯರ್, ದಿಸ್ ಈಸ್ ಅ ಫೀಮೇಲ್ ಬೇಬಿ ಎಟ್ ಫ್ಯೂಬರ್ಟಿ ಅಂದರೆ 10 to 16 ಆರ್ ಇಟ್ ಮೇ ಬಿ ಸಮಥಿಂಗ್ ಎಲ್ಸ್ ವೇರಿಂಗ್. ಆ ಪೊಸಿಷನಲ್ಲಿ ಇದ್ದಾಗ, ಫ್ಯೂಬರ್ಟಿ ಪೊಸಿಷನಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಎಲ್ಲಿಂದ ನಮಗೆ ಸಿಗ್ನಲಿಂಗ್ ಬರಬೇಕು, ನಮಗೆ ಮಾಸ್ಟರ್ ಗ್ಲ್ಯಾಂಡ್ ಅದು ಹೈಪೋಥಾಲಮಿಸ್ ಅಂತ ಏನಾಗುತ್ತೆ, ದೇ ರಿಲೀಸಸ್ ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ರಿಲೀಸಸ್ ದ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇನ್ಸೈಡ್ ದ ಆ್ಯಂಟೀರಿಯರ್ ಪಿಟ್ಯುಟರಿ. ಈ ಆ್ಯಂಟೀರಿಯರ್ ಪಿಟ್ಯುಟರಿ ಅಂತ ಪ್ರೊಡ್ಯೂಸ್ ಆಗುವಂಥ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಯಾವಾಗ ಗಿವ್ ಸಿಗ್ನಲ್ಸ್ ಟು ದ ovary, it produces some developmental process. This is what we called it as meiosis first going to occur again. Here is a ಪ್ರೋಫೇಸ್ ಫಸ್ಟಲ್ಲಿ ಫಸ್ಟ್ ಏನಾಗಿತ್ತು, ಬಿಫೋರ್ ಫ್ಯೂಬರ್ಟಿ ಅರೆಸ್ಟ್ ಆಗಿತ್ತು, ಬಟ್ ಆಫ್ಟರ್ ಫ್ಯೂಬರ್ಟಿ ಏನಾಗುತ್ತೆ, ಈ ಪ್ರೊಸೆಸ್ಸು ಕಂಟಿನ್ಯೂ ಆಗುತ್ತೆ. ಈಗ ನೋಡಿ, ಪ್ರೋಫೇಸ್ ಫಸ್ಟಲ್ಲಿ ಈ ಥರ ಇತ್ತು, 23 ಕ್ರೋಮೋಸೋಮ್ ಇತ್ತು, 46 ಬಂದಿದೆ. ಪ್ರೋಫೇಸ್ ಫಸ್ಟ್ ಆದಮೇಲೆ ಮೆಟಾಫೇಸ್ ಫಸ್ಟ್ ಬರಬೇಕು. ಮೆಟಾಫೇಸ್ ಫಸ್ಟಲ್ಲಿ ಏನಾಗುತ್ತೆ, ಕಯಾಸ್ಮಾ ಫಾರ್ಮೇಷನ್ ಆಯಿತು. ಪ್ರೋಫೇಸ್ ಫಸ್ಟಲ್ಲಿ ಕಯಾಸ್ಮಾ ಫಾರ್ಮೇಷನ್ ಆಯಿತು. ಮೆಟಾಫೇಸ್ ಫಸ್ಟಲ್ಲಿ ಏನಾಗ್ತಿದೆ ಅಂತಂದರೆ, ಮೆಟಾಫೇಸ್ ಫಸ್ಟಲ್ಲಿ ಇದು ಈಕ್ವಟೋರಿಯಲ್ ಲೈನ್ಸಲ್ಲಿ ಏನಾಗ್ತವೆ, ಕ್ರೋಮೋಸೋಮ್ಸ್ ಅರೇಂಜ್ ಆಗ್ತಿದ್ದಾವೆ. ಅನಾಫೇಸಲ್ಲಿ ಏನಾಗ್ತಿದ್ದಾವೆ, ಏನು ಕ್ರೋಮೋಸೋಮ್ಸ್ ಇರ್ತಾವಲ್ಲ ಅವು ಸೆಗ್ಮೆಂಟ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಸಪ್ರೇಟ್ ಆಗ್ತವೆ. ಟೀಲೋಫೇಸಲ್ಲಿ ನ್ಯೂಕ್ಲಿಯಸ್ ಥ್ರೂ ಏನಾಗುತ್ತೆ, ಎರಡು ಸಪ್ರೇಟ್ ಆಗುತ್ತೆ. ಈಗೇನಾಯಿತು, ರೆಡ್ಯೂಕ್ಷನಲ್ ಡಿವಿಷನ್ ಆಯಿತು. ರೆಡ್ಯೂಕ್ಷನಲ್ ಡಿವಿಷನ್ ಅಂದರೆ ನಮಗೇನು ಬರಬೇಕು, ಇಲ್ಲಿ 23 ಇದೆ, ಇಲ್ಲಿ 23 ಇದೆ. ಕ್ರೋಮೋಸೋಮ್ಸ್ ಏನಾಯಿತು, ಸಪ್ರೇಟ್ ಆಯಿತು. ಈಗ ಇಲ್ಲಿ 23 ಕ್ರೋಮೋಸೋಮ್ಸ್ ಬರಬೇಕು, ಇಲ್ಲಿ 23 ಕ್ರೋಮೋಸೋಮ್ ಬರಬೇಕು. ಇದನ್ನು ರೆಡ್ಯೂಕ್ಷನಲ್ ಅಂತ ಕರಿತೀವಿ, ನಾವು ರೆಡ್ಯೂಕ್ಷನಲ್ ಕ್ರೋಮೋಸೋಮ್ ಅಂತ ಕರಿತೀವಿ. ಇದನ್ನು ನಾನು ಬಿಡಿಸಿ ಬರೆದಿದ್ದೀನಿ. ಇಲ್ಲಿ ನೋಡೋದಾದರೆ ನೀವು, ಮಿಯಾಸಿಸ್ ಫಸ್ಟ್ ಆಯಿತು, ಪ್ರೋಫೇಸ್ ಫಸ್ಟಲ್ಲಿ ಅರೆಸ್ಟ್ ಆಯಿತು. ನೆಕ್ಸ್ಟ್ ಮಿಯಾಸಿಸ್ ಫಸ್ಟ್ ರೆಡ್ಯೂಕ್ಷನ್ ಆಗತ್ತಲ್ಲ, ಆವಾಗ 23 ಕ್ರೋಮೋಸೋಮ್ಸ್ ಬರ್ತವೆ. ಅದಕ್ಕೇನಾಯ್ತಾರೆ, ಸೆಕೆಂಡರಿ oocyte ಅಂತ ಕರಿತಾರೆ. ಆ್ಯಸ್ ಯೂಶ್ವಲ್ ನಾನು ಇಲ್ಲಿ ಪ್ರೊಸೆಸ್ ಏನು ತೋರಿಸಿದ್ನಲ್ಲ, ಅನಾಫೇಸ್ ಟೀಲೋಫೇಸ್ ಫಸ್ಟ್ ಆದಮೇಲೆ ಬರೋದು 23 ಕ್ರೋಮೋಸೋಮ್ಸು. 23 ಕ್ರೋಮೋಸೋಮ್ಸ್. ಈ 23 ಕ್ರೋಮೋಸೋಮ್ಸ್ ಅಂತಂದರೆ ಹೆಪ್ಲಾಯ್ಡ್ ಕ್ರೋಮೋಸೋಮ್ಸ್ನೇ ನಾನು ಇಲ್ಲಿ ತೋರಿಸ್ತಾ ಇರೋದು, ಗೊತ್ತಾಯ್ತಾ? ಈಗ ಮಿಯಾಸಿಸ್ ಫಸ್ಟ್ ಆಯಿತು, ಮಿಯಾಸಿಸ್ ಸೆಕೆಂಡ್ ಅಂತೂ ಆಗಲೇಬೇಕು. ಈಗ ನಮಗೆ ಸೆಕೆಂಡರಿ oocyte ಪ್ರೊಡ್ಯೂಸ್ ಆಗಿದೆ. ಸೆಕೆಂಡರಿ oocyte ಪ್ರೊಡ್ಯೂಸ್ ಆಗಿದೆ ಅಂತಂದರೆ, oocyte ಮಿಯಾಸಿಸ್ ಅರೆಸ್ಟೆಡ್ ಮೆಟಾಫೇಸ್ 2. ಫಸ್ಟ್ ಎಲ್ಲ ಅರೆಸ್ಟ್ ಆಯಿತು, ಪ್ರೋಫೇಸ್ ಫಸ್ಟಲ್ಲಿ, ವೆನ್ ಚೈಲ್ಡ್ ನಾಟ್ ಎಟ್ ಫ್ಯೂಬರ್ಟಿ ಬಂದಾದಮೇಲೆ ಮಿಯಾಸಿಸ್ ಫಸ್ಟು ಆಗುತ್ತೆ. ಈಗ ಮತ್ತೆ ಸೆಕೆಂಡರಿ oocyteಗೆ ಅರೆಸ್ಟ್ ಆಗ್ತಿದೆ. ಯಾಕೆ? oocyte ಮಿಯಾಸಿಸ್ ಅರೆಸ್ಟೆಡ್ ಮೆಟಾಫೇಸ್ 2 ಬಿಫೋರ್ ಸ್ಪರ್ಮ್ ಪೆನೆಟ್ರೇಷನ್. ಸ್ಪರ್ಮ್ ಏನಾದರೂ ಪೆನೆಟ್ರೇಷನ್ ಆಗಲಿಲ್ಲ, ಫರ್ಟಿಲೈಸೇಷನ್ ಆಗಲಿಲ್ಲ ಅಂತಂದರೆ ಮತ್ತೇನಾಗುತ್ತೆ, ಮೆಟಾಫೇಸ್ 2 ಅಂತಂದರೆ ಮಿಯಾಸಿಸ್ ಸೆಕೆಂಡಲ್ಲಿ ಮೆಟಾಫೇಸ್ 2 ಕಂಡೀಷನಲ್ಲಿ ಏನಾಗುತ್ತೆ, ಸೆಕೆಂಡರಿ oocyte ಫಾರ್ಮೇಷನ್ ಆಗಿರುತ್ತಲ್ಲ,
ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಸ್ಪರ್ಮ್ ಪೆನೆಟ್ರೇಷನ್ ಆಗಿರಲ್ಲ ಅಂತಂದರೆ ಸೆಕೆಂಡರಿ ಊಸೈಡ್ ಕಂಡೀಷನಲ್ಲೇ ಇರುತ್ತೆ. ಏನಾದರೂ ಸ್ಪರ್ಮ್ ಪೆನೆಟ್ರೇಷನ್ ಆಯಿತು ಅಂತಂದರೆ ಸೆಕೆಂಡರಿ ಊಸೈಟ್ ಅಂತಂದರೆ ಸೆಕೆಂಡರಿ ಊಸೈಟ್ ಗೋಯಿಂಗ್ ಟು ಡಿವೈಡ್ ಅಗೇನ್, ಮಿಯಾಸಿಸ್ 2 ಈಸ್ ಕಂಪ್ಲೀಟೆಡ್. ಹಿಯರ್ ಹಿಯರ್ ಏನಾಗುತ್ತೆ ಅಂತಂದರೆ ಸೆಕೆಂಡರಿ ಊಸೈಟ್, ಇದು ಸೆಕೆಂಡರಿ ಊಸೈಟ್ ಅಂದರೆ ಎನ್ ಕಂಡೀಷನ್ ಬಂತು. ಈಗ ಮಿಯಾಸಿಸ್ 2 ಆಗುತ್ತೆ. ಪ್ರೋಫೇಸ್ ಸೆಕೆಂಡಲ್ಲಿ ಮಿಯಾಸಿಸ್ 2 ಅಂತಂದರೆ ಫಸ್ಟ್ ಪ್ರೋಫೇಸ್ ಸೆಕೆಂಡ್ ಬರುತ್ತೆ, ಮೆಟಾಫೇಸ್ ಸೆಕೆಂಡ್, ಅನಾಫೇಸ್ ಸೆಕೆಂಡ್, ಟೀಲೋಫೇಸ್ ಸೆಕೆಂಡ್. ಪ್ರೋಫೇಸ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂತಂದರೆ ಈಕ್ವೇಷನಲ್ ಡಿವಿಷನ್ ಆಗಿತ್ತಾ. ಮೆಟಾಫೇಸ್ 2ದಲ್ಲಿ ಏನಾಗ್ತಿದೆ, ಇವೇನು ಸೆಪ್ರೇಟ್ ಆಗಿರೋವು ಈಕ್ವಟೋರಿಯಲ್ ಲೈನ್ಸಲ್ಲಿ ಅರೇಂಜ್ ಆಗ್ತಿದ್ದಾವೆ. ಸಿ ಹಿಯರ್ ಈಕ್ವಟೋರಿಯಲ್ ಲೈನ್ಸಲ್ಲಿ ಇವೆರಡು ಅರೇಂಜ್ ಆಗಿದ್ದಾವೆ. ನೆಕ್ಸ್ಟು ಅನಾಫೇಸಲ್ಲಿ ಇದೇನಾಗುತ್ತೆ, ಒಂದು ಸೆಗ್ಮೆಂಟ್ ಈ ಕಡೆಗೆ ಒಂದು ಸೆಗ್ಮೆಂಟ್ ಆಗುತ್ತೆ. ಕ್ರೊಮ್ಯಾಟಿಡ್ಸ್ ಏನಿದ್ದಾವೆ ಸಪ್ರೇಟ್ ಆಗ್ತಿದ್ದಾವೆ. ಅಗೇನ್ ಇಟ್ಸ್ ಅ ಎನ್ ಕಂಡೀಷನ್. ಮೇಲೆ ಏನಿತ್ತು, ಎನ್ ಕಂಡೀಷನ್ ಇತ್ತು. 23 ಇದ್ದಾಗ ಇದು ಎನ್ ಕಂಡೀಷನು, ಇದು ಎನ್ ಕಂಡೀಷನ್ ಇತ್ತು. ಆದರೆ ಇಲ್ಲಿ ಏನಾಗ್ತಿದೆ, ಇಲ್ಲೂ ಎನ್ ಕಂಡೀಷನ್ನು, ಇಲ್ಲಿ ಎನ್ ಕಂಡೀಷನು, ಇಲ್ಲೂ ಎನ್ ಕಂಡೀಷನು, ಇಲ್ಲಿ ಎನ್ ಕಂಡೀಷನ್. ಅಂತಂದರೆ ಏನು, ಎನ್ ಕಂಡೀಷನ್ ಅಂತಂದ್ರೆ ಹೆಪ್ಲಾಯ್ಡ್ ಇದ್ದಿದ್ದು ಹೆಪ್ಲಾಯ್ಡ್ನೇ ಕೊಡ್ತಿದೆ, 23 ಕ್ರೋಮೋಸೋಮ್ ಇದ್ರ 23ನೇ ಕೊಡ್ತಿದೆ ಅಂತಂದರೆ ಏನಾಗ್ತಾ ಇದ್ರದ್ದು, ಬಿಕಾಸ್ ಇಟ್ಸ್ ಅ ಹೆಪ್ಲಾಯ್ಡ್ ಇನ್ ಕಂಡೀಷನ್. ನಮಗೆ ಈಕ್ವೇಷನಲ್ ಡಿವಿಷನ್ ಆಗ್ತಿದೆ. ಮೈಟಾಸಿಸು ಮಿಯಾಸಿಸ್ 2, ಮೈಟಾಸಿಸ್ ಮತ್ತು ಮಿಯಾಸಿಸ್ 2 ಎರಡು ಈಕ್ವೇಷನಲ್ ಡಿವಿಷನ್ ಆಗ್ತವೆ. ಆದರೆ ಮೆಟಾಫೇಸ್ ಮಿಯಾಸಿಸ್ ಫಸ್ಟ್ ಏನಿದೆ ಅಲ್ಲ, ಅದು ಯಾವಾಗಲೂ ಏನಾಗುತ್ತೆ ಅಂತಂದರೆ ರೆಡುಕ್ಷನಲ್ ಡಿವಿಷನ್ ಆಗುತ್ತೆ. ಮಿಯಾಸಿಸ್ ಫಸ್ಟ್ ಅಂಡರ್ ಗೋಯಿಂಗ್ ರೆಡುಕ್ಷನಲ್ ಡಿವಿಷನ್. ಅನಾಫೇಸ್ ಆಯಿತು. ನೆಕ್ಸ್ಟು ಟೀಲೋಫೇಸಲ್ಲಂತರೂ ಎಲ್ಲ ನ್ಯೂಕ್ಲಿಯಸ್ ಸಮೇತ ಸೆಪ್ರೇಟ್ ಆಗ್ತವೆ. ಇದರಲ್ಲಿ 3 ಪೋಲಾರ್ ಬಾಡಿ ಬರುತ್ತೆ. ಒಂದು ಮಾತ್ರ ನಮಗೆ ಮೆಚೂರ್ ಓವಮ್ ಎಗ್ ಸೆಲ್ ಬರುತ್ತೆ. ಇದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. 23 ಇವೇನು 3 ಪೋಲಾರ್ ಬಾಡಿ, ಒಂದು ಮಾತ್ರ ಮೆಚೂರ್ ಓವಮ್ ಬಂತು ಅಂತಂದರೆ ಒಂದು ಸ್ಪರ್ಮ್ ಬಂದು ಎಗ್ ಜೊತೆ ಮಲ್ಟಿಪ್ಲಿಕೇಶನ್ ಆಗಿ ಫರ್ಟಿಲೈಸೇಷನ್ ಆಗಬೇಕು. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್. ಈ ಪ್ರೋಸೆಸ್ಗೆ ಏನಂತ ಕರಿತೀವಿ ಅಂತಂದರೆ ಊಜೆನಸಿಸ್ ಪ್ರೋಸೆಸ್ ಅಂತ ಕರಿತೀವಿ. ಗೊತ್ತಾಯ್ತಾ, ಊಜೆನಸಿಸ್ ಪ್ರೋಸೆಸ್ ಅಂತ ಕರಿತೀವಿ. ಫಸ್ಟು ಮಿಲಿಯನ್ಸ್ ಆಫ್ ಎಗ್ಸು ಫೀಮೇಲ್ ಚೈಲ್ಡಲ್ಲಿ ಪ್ರೊಡ್ಯೂಸ್ ಆಗಿರ್ತವೆ. ಆಮೇಲೆ ಏನಾಗ್ತವೆ, ಅವು 46 ಕ್ರೋಮೋಸೋಮ್ಸ್ನ ಹೊಂದಿರ್ತವೆ. ಒಂದು ಸೆಲ್ನ ತೊಗೊಂಡು 46 ಅನ್ನೋದು ಡಿಪ್ಲಾಯ್ಡ್ ಕಂಡೀಷನಿಂದ ಫಸ್ಟ್ ಏನಾಗುತ್ತೆ ಅಂತಂದರೆ ಮೈಟಾಸಿಸ್ ಪ್ರೊಸೆಸ್ ಆಗುತ್ತೆ, ಈಕ್ವೇಷನಲ್ ಡಿವಿಷನ್ ಆಗುತ್ತೆ. ಈಕ್ವೇಷನಲ್ ಡಿವಿಷನ್ ಆದಮೇಲೆ 46 ಕ್ರೋಮೋಸೋಮ್ಸ್ನೇ ಕೊಡ್ತಿದೆ. ಬಟ್ ಪ್ರೋಫೇಸ್ ಫಸ್ಟಲ್ಲಿ ಅರೆಸ್ಟ್ ಆಗುತ್ತೆ, ಬಿಕಾಸ್ ಚೈಲ್ಡ್ ನಾಟ್ ಇನ್ ಎಟ್ ಫ್ಯೂಬರ್ಟಿ ಪೊಸಿಷನ್. ಇಫ್ ಸಪೋಸ್ ಚೈಲ್ಡ್ ರೀಚ್ ಅ ಫ್ಯೂಬರ್ಟಿ ಪೊಸಿಷನ್, ಪ್ರೋಫೇಸ್ ಫಸ್ಟ್ ಅರೆಸ್ಟ್ ಆಗಿರೋದು, ಕಂಟಿನ್ಯೂ ದಟ್ ಪ್ರೋಸೆಸ್. ಆಮೇಲೆ ಏನಾಗುತ್ತೆ, ಮಿಯಾಸಿಸ್ ಫಸ್ಟ್ ಆಗುತ್ತೆ, ರೆಡುಕ್ಷನಲ್ ಡಿವಿಷನ್ ಆಗುತ್ತೆ. ಮಿಯಾಸಿಸ್ ಆದಮೇಲೆ ಮತ್ತೆ ಸೆಕೆಂಡರಿ ಊಸೈಟಾಗಿ ಕನ್ವರ್ಟ್ ಆದಾಗ ಅಲ್ಲೇನಾಗುತ್ತೆ, ಮತ್ತೆ ಮೆಟಾಫೇಸ್ 2ದಲ್ಲಿ ಅರೆಸ್ಟ್ ಆಗುತ್ತೆ. ಯಾಕೆ ಅಂತಂದರೆ ಸ್ಪರ್ಮ್ ಪೆನೆಟ್ರೇಷನ್ ಇರೋದಿಲ್ಲ ಅಂದರೆ ಸೆಕೆಂಡರಿ ಊಸೈಟಿಂದ ಅಲ್ಲಿಂದನೇ ಎಗ್ ರಿಲೀಸ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಏನಾದರೂ ಸ್ಪರ್ಮ್ ಪೆನೆಟ್ರೇಷನ್ ಆಗೋದಿತ್ತು ಅಂತಂದರೆ ನಮಗೆ ಮೆಟಾಫೇಸ್ ಫಸ್ಟ್ ಲೈನ್ ಅರೆಸ್ಟ್ ಆಗಿತ್ವಲ್ಲ, ಅದೇನಾಗುತ್ತೆ ತನ್ನ ಪ್ರೋಸೆಸ್ನ ಕಂಟಿನ್ಯೂ ಮಾಡಿ ಮಿಯಾಸಿಸ್ 2 ಫರ್ದರ್ ಮೂಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ 3 ಪೋಲಾರ್ ಬಾಡಿ ಪ್ರೊಡ್ಯೂಸ್ ಆಗ್ತವೆ, ಒಂದು ಮಾತ್ರ ಮೆಚೂರ್ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಮೆಚೂರ್ ಓವಮ್ ಇದ್ದು ಆ್ಯಂಪುಲಾದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ದಿಸ್ ಈಸ್ ದ ಪ್ರೋಸೆಸ್. See here sectional view of female reproductive system. Sectional view of female reproductive system. Here we observe some of the positions. This is the vagina, 7.5 centimeter in length. Is this clear? Here we observe fimbriae. Finger like projection is called fimbriae. ಎದಕ್ಕೆ ಹೆಲ್ಪ್ ಆಗುತ್ತೆ? It attaches to the ovary. It gives a structural support to the ovary. When egg is released, it's come to the ampulla and then it's fertilized. Is this clear? Infundibulum, upper side of the fimbriae is called infundibulum. Infundibulum leads to ampulla, ampulla leads to isthmus. This is the passage. Here is also be a passage.
ಬಲ್ಜ್ ಲೈಕ್ ಪೊಸಿಷನ್ ಏನಿದೆ ಅಲ್ಲ ಅದನ್ನು ನಾವು ಯುಟರಿನ್ ಫಂಡಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯುಟರಿನ್ ಫಂಡಸ್ ಅಂತ ಕರಿತೀವಿ. ಸಿ ಹಿಯರ್ ನಮಗೆ 3 ಲೇಯರ್ ಕಾಣಿಸ್ತವೆ ಇಲ್ಲಿ. ಎಂಡೋಮೆಟ್ರಿಯಮ್ ಎದರಿಂದ ಆಗಿರುತ್ತೆ? ಗ್ಲಾಂಡುರಲ್ ಸೆಲ್ಸಿಂದ ಆಗಿರುತ್ತೆ. ಮಯೋಮೆಟ್ರಿಯಮ್ ಎದರಿಂದ ಆಗಿರುತ್ತೆ? ಸ್ಮೂತ್ ಮಸಲ್ಸಿಂದ ಆಗಿರುತ್ತೆ. ಪೆರಿಮೆಟ್ರಿಯಮ್ ಎದರಿಂದ ಆಗಿರುತ್ತೆ? ಥಿನ್ ಮೆಂಬ್ರೇನಸ್ ಲೇಯರಿಂದ ಆಗಿರುತ್ತೆ. ಪೆರಿಮೆಟ್ರಿಯಮ್ ಅಂದರೆ ಔಟರ್ ಮೋಸ್ಟ್ ಲೇಯರ್, ಮಯೋಮೆಟ್ರಿಯಮ್ ಅಂದರೆ ಮಿಡ್ಲ್ ಲೇಯರ್, ಎಂಡೋಮೆಟ್ರಿಯಮ್ ಅಂದರೆ ಇನ್ನರ್ ಲೇಯರ್. ಗೊತ್ತಾಯ್ತಾ? ಇಸ್ ದಿಸ್ ಕ್ಲಿಯರ್? ದಿಸ್ ಈಸ್ ದ ಸೆಕ್ಷನಲ್ ವ್ಯೂ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ನೋಡಬೇಕಾಗಿರೋದು ನಾವು ಆ್ಯಂಪುಲಾ, ವೆರಿ ಇಂಪಾರ್ಟೆಂಟ್. ಆ್ಯಂಪುಲಾದಲ್ಲಿ ಎಗ್ಗು ಫರ್ಟಿಲೈಸೇಷನ್ ಆಗುತ್ತೆ. ಇದಿಷ್ಟು ಇಸ್ತಮಸ್ತು ಆ್ಯಂಪುಲಾ ಇನ್ಫಂಡಿಬುಲಮ್, ಇದಿಷ್ಟನ್ನು ನಾವೇನಂತ ಕರಿತೀವಿ? ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್. ಎಷ್ಟು ಸೆಂಟಿಮೀಟ್ರ್ ಇರುತ್ತೆ? 10 to 12 ಸೆಂಟಿಮೀಟ್ರ್ ಇನ್ ಲೆಂತ್. ಓವರ್ ಎಷ್ಟು ಸೆಂಟಿಮೀಟ್ರ್ ಇರುತ್ತೆ? 2 to 4 ಸೆಂಟಿಮೀಟ್ರ್ ಲಾಂಗ್ ಇರುತ್ತೆ. 2 to 4 ಸೆಂಟಿಮೀಟ್ರ್ ಲಾಂಗ್ ಇರುತ್ತೆ. ಫ್ಯಾಲೋಪಿಯನ್ ಟ್ಯೂಬು 10 to 12 ಸೆಂಟಿಮೀಟ್ರ್ ಇರುತ್ತೆ. ಇಸ್ ದಿಸ್ ಕ್ಲಿಯರ್? ದಿಸ್ ಈಸ್ ದ ಸೆಕ್ಷನಲ್ ವ್ಯೂ. ಲೆಟ್ಸ್ ಕಮ್ ಟು ಆ ಓವರಿ. ಇಲ್ಲಿ ಏನು ತೋರಿಸಿದ್ದೀನಲ್ಲ ನಾನು, ಈ ಓವರಿನ ಎನ್ಲಾರ್ಜ್ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಸೆಕ್ಷನಲ್ ವ್ಯೂ ಆಫ್ ಓವರಿ. ಏನು ಗೊತ್ತಾಗ್ತಿದೆ? ಇದಂತರೂ ಫಿಂಬ್ರೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಏನು ಕರಿತೀವಿ, ಇದು ಫಿಂಬ್ರೆ ಆಗುತ್ತೆ. ಈ ಔಟ್ರ್ ಮೋಸ್ಟ್ ಕವರಿಂಗಿಗೆ ಜರ್ಮಿನಲ್ ಎಪಿಥೇಲಿಯಮಿಂದ ಆಗಿರುತ್ತೆ. ಔಟ್ರ್ ಮೋಸ್ಟ್ ಕವರಿಂಗ್ ಎದರಿಂದ ಆಗಿರುತ್ತೆ? ಜರ್ಮಿನಲ್ ಎಪಿಥೇಲಿಯಮ್. ಇಟ್ ಈಸ್ ದ ಸೆಕ್ಷನಲ್ ವ್ಯೂ ಆಫ್ ಓವರಿ. ಗೊತ್ತಾಯ್ತಾ? ಇಲ್ಲಿ ಮಧ್ಯೆ ಏನಾಗಿದ್ದಾವಲ್ಲ ಅವು ವೇನ್ಸ್ ಆ್ಯಂಡ್ ಆರ್ಟರೀಸ್. ಈ ಮಿಡ್ಲ್ ಪೊಸಿಷನ್ನ ಮೆಡುಲಾ ಅಂತ ಕರಿತೀವಿ. ಔಟ್ರ್ ಮೋಸ್ಟ್ ಪೊಸಿಷನ್ನ ಕಾರ್ಟೆಕ್ಸ್ ಅಂತ ಕರಿತೀವಿ. ಏನಂತ? ಮಿಡ್ಲ್ ಪೊಸಿಷನ್ನ ಮೆಡುಲಾ, ಔಟ್ರ್ ಮೋಸ್ಟ್ ಪೊಸಿಷನ್ನ ಕಾರ್ಟೆಕ್ಸ್ ಅಂತ ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಇಸ್ ದಿಸ್ ಕ್ಲಿಯರ್? ಸಿ, ಈಗ ಪ್ರೋಸೆಸ್ ಹೆಂಗಾಗುತ್ತೆ ಅದನ್ನು ಫಸ್ಟ್ ನೋಡ್ಕೋಬೇಕು. ಗೊತ್ತಾಯ್ತಾ? ಫಸ್ಟ್ ಅಂತರೂ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ ಇರುತ್ತೆ. ಯಾವಾಗ? ಚೈಲ್ಡ್ ವಿಚ್ ಪ್ರೆಸೆಂಟ್ ಇನ್ಸೈಡ್ ದ ಮದರ್ ವೂಮ್. ಮದರ್ ವೂಂಬಲ್ಲಿ ಇರಬೇಕಾದ್ರೆ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್, ಮಿಲಿಯನ್ಸ್ ಆಫ್ ಪ್ರಿಮಾರ್ಡಿಯಲ್ ಜರ್ಮ್ ಸೆಲ್ಸ್ ಅಥವಾ ಎಗ್ ಸೆಲ್ಸ್ ಇರ್ತವೆ ಅಂತ ಹೇಳಿದ್ವಿ. ಈಗೇನಾಗುತ್ತೆ? ಪ್ರಿಮಾರ್ಡಿಯಲ್ ಜೆಲ್ ಸೆಲ್ಸು ಪ್ರೈಮರಿ ಫಾಲಿಕಲ್ ಆಗಿ ಕನ್ವರ್ಟ್ ಆಗ್ತವೆ. ಪ್ರೈಮರಿ ಫಾಲಿಕಲ್ ಆಗಿ ಕನ್ವರ್ಟ್ ಆದಮೇಲೆ ಸೆಕೆಂಡರಿ ಫಾಲಿಕಲ್ ಆಗಬೇಕು. ಬಟ್ ಏನಾಗುತ್ತೆ? ಅರೆಸ್ಟ್ ಪ್ರೊಫೇಸ್ ಫಸ್ಟಲ್ಲಿ ಮೈಟೋಸಿಸ್ ಆಗಬೇಕಾದ್ರೆ ಪ್ರೊಫೇಸ್ ಫಸ್ಟಲ್ಲಿ ಏನಾಗುತ್ತೆ? ಅರೆಸ್ಟ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅದರಿಂದ ಏನಾಗುತ್ತೆ ಅಂತಂದರೆ ಸೆಕೆಂಡರಿ ಫಾಲಿಕಲ್ ಆಗೋದಿಲ್ಲ. ಚೈಲ್ಡು ಪ್ಯೂಬರ್ಟಿ ಪೊಸಿಷನಿಗೆ ಬರೋವರೆಗೂ ಬರೀ ಪ್ರೈಮರಿ ಫಾಲಿಕಲ್ ಆಗೇ ಇರುತ್ತೆ ಒಂದು ಎಗ್. ಆದರೆ ಇದು ಸೆಕೆಂಡರಿ ಫಾಲಿಕಲ್ ಆಗಬೇಕು ಅಂತಂದರೆ ಪ್ಯೂಬರ್ಟಿ ಪೊಸಿಷನ್ಗೆ ಬರಬೇಕು. ಪ್ಯೂಬರ್ಟಿ ಪೊಸಿಷನ್ಗೆ ಬಂದು ಆದಮೇಲೆ ಏನಾಗುತ್ತೆ? ಇಟ್ಸ್ ಕನ್ವರ್ಟೆಡ್ ಇಂಟು ಸೆಕೆಂಡರಿ ಫಾಲಿಕಲ್. ಈ ಸೆಕೆಂಡರಿ ಫಾಲಿಕಲ್ ಆಗಬೇಕು ಅಂತಂದರೆ ಏನಾಗಬೇಕು? ಕೆಲವೊಂದು ನಮಗೆ ಮಿಲಿಯನ್ಸ್ ಆಫ್ ಎಗ್ಸ್ ಫಸ್ಟ್ ಇರ್ತವೆ. ಆದರೆ ಮಿಲಿಯನ್ಸ್ ಆಫ್ ಎಗ್ಸ್ ಏನಾಗ್ತವೆ? ಫಾಲಿಕ್ಯುಲರ್ ಅಟ್ರೇಷಿಯಾ ಆಗೋದ್ರಿಂದ ಅಂತಂದರೆ ಕೆಲವೊಂದು ಎಗ್ಸ್ ಏನಾದರೂ ಡಿಜನ್ರೇಟ್ ಆಗಿ ನಮಗೆ ಏನು ಭಾಳ ಅಂತಂದರೆ 60 to 50,000 ಎಗ್ಸು ಅಲ್ಲಿ ಪ್ರೊಡ್ಯೂಸ್ ಆಗೋವಂಥದ್ದನ್ನ ನಾವು ನೋಡ್ಬೋದು. ಸೆಕೆಂಡರಿ ಫಾಲಿಕಲ್ ಅಂತಂದರೆ ವುಮೆನ್ ಈಸ್ ಅಟ್ ಪ್ಯೂಬರ್ಟಿ ಕಂಡೀಷನ್. ಆವಾಗ ಸೆಕೆಂಡರಿ ಫಾಲಿಕಲು ಪ್ರೊಡ್ಯೂಸ್ ಆಗುತ್ತೆ. ಈ ಸೆಕೆಂಡರಿ ಫಾಲಿಕಲ್ ಇರೋದು ಏನಾಗುತ್ತೆ ಅಂತಂದರೆ ಇಲ್ಲಿ ಕಾಲಮ್ನಾರ್ ಸೆಲ್ಸ್ ಅಂತ ಇರ್ತವೆ. ಇದು ಔಟ್ರ್ ಮೋಸ್ಟ್ ಕವರಿಂಗ್ ಎದರಿಂದ ಆಗಿರ್ತದೆ? ಕಾಲಮ್ಯುಲರ್ ಸೆಲ್ಸ್. ಆ ಕಾಲಮ್ಯುಲರ್ ಸೆಲ್ಸ್ ಎಲ್ಲ ಸೇರಿಬಿಟ್ಟು ಜೋನಾ ಗ್ಲಾನುರಲೋಸಾ ಅಥವಾ ಜೋನಾ ಪೆಲುಸಿಡಾ ಲೇಯರ್ನ ಫಾರ್ಮೇಷನ್ ಮಾಡ್ತವೆ. ಜೋನಾ ಪೆಲುಸಿಡಾ ಲೇಯರ್ನ ಫಾರ್ಮೇಷನ್ ಮಾಡ್ತವೆ. ಇಲ್ಲೊಂದು ಹ್ಯಾಲೋ ಕ್ಯಾವಿಟಿ ಕಾಣಿಸಿದ್ವಲ್ಲ, ಲಿಕ್ವಿಡ್ ಕಂಟೈನಿಂಗ್ ಕ್ಯಾವಿಟಿ ಏನು ಕಾಣಿಸಿದ್ದಲ್ಲ, ಅದಕ್ಕೆ ಆ್ಯಂಟ್ರಮ್ ಅಂತ ಕರೀತಾರೆ. ಆ್ಯಂಟ್ರಮ್ ಏನಾಗುತ್ತೆ? ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಟರ್ಷಿಯರಿ ಫಾಲಿಕಲ್ ಆದಮೇಲೆ ಏನಾಗಬೇಕು? ಗ್ರಾಫಿಯಮ್ ಫಾಲಿಕಲ್ ಬರಬೇಕು. ಗ್ರಾಫಿಯಮ್ ಫಾಲಿಕಲ್ ಏನಾಗುತ್ತೆ ಅಂತಂದರೆ ಮೆಚ್ಯೂರ್ ಮೆಮೆಲಿಯನ್ ಎಗ್ ಅಂತ ಕರಿತೀವಿ ಗ್ರಾಫಿಯನ್ ಫಾಲಿಕಲ್ನ. ಗ್ರಾಫಿಯನ್ ಈಸ್ ಅ ಸೈಂಟಿಸ್ಟ್. ಓಕೆ, ಗ್ರಾಫಿಯನ್ ಫಾಲಿಕಲ್ನ ಏನಂತ ಕರಿತೀವಿ ನಾವು? ಮೆಚ್ಯೂರ್ ಮೆಮಲಿಯನ್ ಎಗ್ ಅಂತ ಕರಿತೀವಿ. ಇಲ್ಲ ಕೆಳಗೆ ನೋಡೋದಾದರೆ ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್. ಈಸ್ ದಿಸ್ ಕ್ಲಿಯರ್? ಇದೇ ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್. ಔಟರ್ ಮೋಸ್ಟ್ ಲೇಯರ್ ತೀಕಾ ಎಕ್ಸ್ಟರ್ನ, ಇನ್ನರ್ ಮೋಸ್ಟ್ ಲೇಯರ್ ತೀಕಾ ಇಂಟರ್ನ ಪ್ರೊಡ್ಯೂಸಸ್ ಎಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಇವೇನು ಒಳಗಡೆ ಸೆಲ್ಸ್ ಇರ್ತಾವಲ್ಲ, ತೀಕಾ ಇಂಟರ್ನ 3 more ಲೇಯರ್ನ ಫಾರ್ಮೇಷನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಅದನ್ನೇನಂತ ಕರಿತೀವಿ? ಮೆಂಬ್ರೇನ್ ಗ್ರಾನುಲೋಸಾ ಅಂತ ಕರಿತೀವಿ. ಈ ಹ್ಯಾಲೋ ಕ್ಯಾವಿಟಿ ಏನಿದೆ ಅಲ್ಲ, ಲಿಕ್ವಿಡ್ ಫಿಲ್ಡ್ ಹ್ಯಾಲೋ ಕ್ಯಾವಿಟಿ, ಆ್ಯಂಟ್ರಮ್ ಅಂತ ಕರಿತೀವಿ. ಇಲ್ಲಿ ಏನು ಸ್ಪೇಸ್ ಫರ್ದರ್ ಬ್ಯಾಕ್ಗ್ರೌಂಡ್ ಸ್ಪೇಸ್ ಇದೆಯಲ್ಲ, ಇದಕ್ಕೆ ಕರೋನಾ ರೇಡಿಯೇಟಾ. ಇಲ್ಲಿ ಕೆಳಗಡೆ ಬರೆದು ಕ್ಯುಮುಲಸ್ ಊಸ್ಪುರಸ್. ಇಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಅ ಗ್ರಾಫಿಯನ್ ಫಾಲಿಕಲ್. ಇದು ಗ್ರಾಫಿಯನ್ ಫಾಲಿಕಲ್ ಸ್ಟ್ರಕ್ಚರ್.
ಇದರಲ್ಲಿ ಆ್ಯಂಡ್ರಮ್ ಏನಿರುತ್ತೆ ಫ್ಲೂಯಿಡ್ ಫಿಲ್ಡ್ ಕಾವಿಟ್ನ ಜಾಸ್ತಿ ಮಾಡ್ಕೊಳುತ್ತೆ. ತೀಕಾ ಇಂಟರ್ನ ಏನಂತೆ ಎಸ್ಟ್ರೋಜನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇದ್ರ ಸೈಜು ಎನ್ಲಾರ್ಜ್ ಆಗಿ ಏನಾಗುತ್ತೆ, ಇದು ರಪ್ಚರ್ ಆಗುತ್ತೆ. ಹಿಯರ್ ರಪ್ಚರ್. ಓವುಲೇಷನ್ ಅಂತಂದರೆ ರಿಲೀಸಿಂಗ್ ಆಫ್ ಓವ್ಯೂಮ್ ಫ್ರಮ್ ದ ಗ್ರಾಫಿಯನ್ ಫಾಲಿಕಲ್. ಎಗ್ ಆಲ್ರೆಡಿ ಮೆಚ್ಯೂರ್ ಆಗಿದೆ, ಅದಕ್ಕೆ ಇದನ್ನು ಮೆಚ್ಯೂರ್ ಎಗ್ ಅಂತ ಕರಿತೀವಿ, ಮೆಚ್ಯೂರ್ ಮ್ಯಾಮಲಿಯನ್ ಎಗ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಓವ್ಯೂಮು ರಿಲೀಸ್ ಆಯಿತು. ಈಗ ಓವ್ಯೂಮ್ ಏನೋ ರಿಲೀಸ್ ಆಗುತ್ತೆ, ಆದರೆ ತೀಕಾ ಇಂಟರ್ನ, ತೀಕಾ ಎಸ್ಟ್ರೆನ, ಮೆಂಬ್ರೇನ್ ಗ್ರಾನುಲೋಸಾ, ಕೊರೋನಾ ರೇಡಿಯೇಟ ಇವೆಲ್ಲ ಸೆಲ್ಸ್ ಇರ್ತಾವಲ್ಲ, ಏನಾಗ್ತವೆ ಅವು ಏನಾಗಿರ್ತವೆ ಅಂತಂದರೆ ಕಾರ್ಪಸ್ ಲ್ಯೂಟಿಯಮ್ ಆಗಿ ಕನ್ವರ್ಟ್ ಆಗ್ತವೆ. ಕಾರ್ಪಸ್ ಲ್ಯೂಟಿಯಮ್ ಅಂತಂದರೆ ನಾವು ಎಲ್ಲೋ ಎಂಡಕ್ರೈನ್ ಗ್ರಾಂಡ್ ಅಂತ ಕರಿತೀವಿ. ಇದು ಏನಕ್ಕೆ ಹೆಲ್ಪ್ ಮಾಡ್ತಿದೆ ಅಂತಂದರೆ ರಿಮೈನಿಂಗ್ ಪಾರ್ಟ್ ಆಫ್ ದ ಗ್ರಾಫಿಯಮ್ ಫಾಲಿಕಲ್ ಲೀಡ್ಸ್ ಟು ಕಾರ್ಪಸ್ ಲ್ಯೂಟಿಯಮ್. ಗ್ರಾಫಿಯಮ್ ಫಾಲಿಕಲಲ್ಲಿರುವಂಥ ರಿಮೈನಿಂಗ್ ಪಾರ್ಟ್ ಏನಾಗುತ್ತೆ ಅಂತಂದರೆ ಈಸ್ ಕನ್ವರ್ಟೆಡ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ಕಾರ್ಪಸ್ ಲ್ಯೂಟಿಯಮ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರೊಜೆಸ್ಟರಾನ್ ಹಾರ್ಮೋನ್ ಈಸ್ helpful for fertilization of the egg and thickening of endometrium. Is this clear? If suppose fertilization, F means fertilization, is occur ಕಾರ್ಪಸ್ ಲ್ಯೂಟಿಯಮ್, ಇಲ್ಲಿ ಏನು ಎಗ್ ಪ್ರೊಡ್ಯೂಸ್ ಆಗಿದೆ ಅಲ್ಲ, ಓವ್ಯುಲೇಷನ್ ಆಯಿತು, ಎಗ್ ಪ್ರೊಡ್ಯೂಸ್ ಆಗಿದೆ, ಮೆಚೂರ್ ಎಗ್ ಇದೆ, ಇದೇನಾಗುತ್ತೆ, ಇದು ಬ್ಲಡ್ ವೆಸಲ್ಸ್ ಎಲ್ಲಿದ್ದಾವಲ್ಲ ಆ ಪ್ಯಾಸೇಜ್ ಥ್ರೂ ಹೋಗಿ ಫಿಂಬ್ರೆ ಮುಖಾಂತರ ಏನಾಗುತ್ತೆ, ಆ್ಯಂಪುಲಾಗಿ ಹೋಗಿ ಫರ್ಟಿಲೈಜೇಷನ್ ಆಗುತ್ತೆ. ಇಫ್ ಸಪೋಸ್ ಈ ಆ್ಯಂಪುಲಾ ಪೊಸಿಷನಲ್ಲಿ ಏನಾದರೂ ಎಗ್ ಫರ್ಟಿಲೈಜೇಷನ್ ಆಗಲಿಲ್ಲ ಅಂತಂದರೆ, ಇಫ್ ಸ್ಪರ್ಮ್ ನಾಟ್ ಅವೈಲೇಬಲ್, ಎಗ್ ಫರ್ಟಿಲೈಜೇಷನ್ ಆಗಲಿಲ್ಲ ಅಂತಂದರೆ ಕಾರ್ಪಸ್ ಲ್ಯೂಟಿಯಮ್ ಏನಿರುತ್ತೆ ಡಿಜೆನ್ರೇಟ್, ಫರ್ಟಿಲೈಜೇಷನ್ ನಾಟ್ ಅಕ್ಕರ್, ಕಾರ್ಪಸ್ ಲ್ಯೂಟಿಯಮ್ ಡಿಜೆನ್ರೇಟ್ ಇಂಟು ಕಾರ್ಪಸ್ ಅಲ್ಬಿಕನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಡಿಜೆನ್ರೇಟ್ ಆಗಿಬಿಡ್ತು, ಪ್ರೊಜೆಸ್ಟರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಲ್ಲ, ಎಂಡೋಮೆಟ್ರಿಯಮ್ ವಾಲ್ ಥಿಕ್ನಿಂಗ್ ಆಗಲಿಲ್ಲ, ಕಾರ್ಪಸ್ ಆಲ್ಬಿಕನ್ಸ್ ಇದೆ, ನೋ ಪ್ರೋಸೆಸ್. ಈಗೇನಾಯಿತು, ಎಗ್ ಏನಾಗುತ್ತೆ, ಯಾವುದೇ ಥರದ ಪ್ರೊಜೆಸ್ಟರಾನ್ ಹಾರ್ಮೋನ್ ಇರಲಿಲ್ಲದ ಕಾರಣ ಔಟ್ರ್ ಮೋಸ್ಟ್ ಲೇಯರ್ಸ್ ಏನಿರ್ತವೆ ಅವೆಲ್ಲ ಜೋನಾ ಪೆಲೋಸಿಡಾ, ಅವೆಲ್ಲ ಲೇಯರ್ಸ್ ಏನಿರ್ತವೆ ಅವೇನಾಗ್ತವೆ, ರಪ್ಚೂರ್ ಆಗಿಬಿಟ್ಟು ನಮಗೆ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ಪ್ರೊಸೆಸ್. 1 ಮಂತಲ್ಲಿ ರೈಟ್ ಓವರಿ ಓವ್ಯೂಮ್ನ ಪ್ರೊಡ್ಯೂಸ್ ಮಾಡ್ತು ಅಂತಂದರೆ ಸೆಕೆಂಡ್ ಮಂತಲ್ಲಿ ಲೆಫ್ಟ್ ಓವರಿ ಓವ್ಯೂಮ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ದ ಮಂತ್ಲಿ ಪ್ರೊಸೆಸ್, ನಾಟ್ ಎಟ್ ಎ ಟೈಮ್ ಪ್ರೊಸೆಸ್. ರೈಟ್ ಓವರಿ ಮತ್ತು ಲೆಫ್ಟ್ ಓವರಿ ಏನಾಗುತ್ತೆ, ಒಂದೇ ಸರ್ತಿ ಯಾವಾಗಲೂ ಓವ್ಯುಲೇಷನ್ನ ಮಾಡೋದಿಲ್ಲ, ಒಂದು ಆಲ್ಟರ್ನೇಟ್ ಪ್ರೊಸೆಸ್ ಆಗಿರುತ್ತೆ. ಆಮೇಲೆ 450 ಎಗ್ಸ್ನ ಫೀಮೇಲ್ ಲೈಫ್ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಫೀಮೇಲ್ ಲೈಫ್ ಟೈಮ್ ಪ್ರೊಡ್ಯೂಸರ್ಸ್ 450 ಎಗ್ಸ್. ರೀಪ್ರೊಡಕ್ಟಿವ್ ಏಜ್ ಎಲ್ಲಿವರೆಗೂ ಇರುತ್ತೆ, 40 to 50 ಇಯರ್ಸ್ವರೆಗೂ ಇರ್ತದೆ. 450 ಎಗ್ಸು ಒಬ್ಬ ಫೀಮೇಲ್ ತಮ್ಮ ಲೈಫ್ ಟೈಮಲ್ಲಿ ಪ್ರೊಡ್ಯೂಸ್ ಮಾಡೋ ಅಂಥವು ಅವೇನಾಗ್ತವೆ, 40 to 50 ಇಯರ್ಸ್ ಮಾತ್ರ ಈ ಓವ್ಯುಲೇಷನು ಮೆನ್ಸ್ಟ್ರಲ್ ಸೈಕಲ್ ಇರುತ್ತೆ, ಅದಾದಮೇಲೆ ಇರೋದಿಲ್ಲ. ರೀಪ್ರೊಡಕ್ಟಿವ್ ಪೀರಿಯಡ್ ಎಲ್ಲಿವರೆಗೂ ಇರುತ್ತೆ ಅಂದರೆ 40 to 50 ಇಯರ್ಸ್. ಸಮ್ ಪೀಪಲ್ಸ್ ಹ್ಯಾವಿಂಗ್ ಲೆಸ್ ದೆನ್ 40 ಡಿಪೆಂಡ್ ಆನ್ ಅ ಪರ್ಸನ್. ದಿಸ್ ಈಸ್ ವಾಟ್ ದ ಓವರ್ವ್ಯೂ, ಸೆಕ್ಷನಲ್ ವ್ಯೂ ಆಫ್ ovary. Is this clear? This is the sectional view of ovary. This is the overall process of female reproductive system. Don't worry, if you want to understand, I will give a mind map of this. In whatever I am saying here, I am just do it in a 2 lines and then I will send you. Don't worry. Thank you so much.